ಎಲ್ಲರಿಗೂ ನಮಸ್ಕಾರ. ಸೂಪರ್ ಭೋಜನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ವೆಜಿಟೇಬಲ್ಸ್ ಹೆಂಗೆ ಕಟ್ ಮಾಡೋದು ಅವನ್ನ ಹತ್ತರಿಂದ ಉಪಯೋಗನ ಹೇಳ್ತೀನಿ. ಈರುಳ್ಳಿಗೆ ತೊಗೊಂಡೈತಿ ಮತ್ತು ಈರುಳ್ಳಿ ತಪ್ಪಲ ತೊಗೊಂಡೈತಿ, ಅದು ಪೇರು ಹಣ್ಣು ಗೋವಾ ತರಲ, ಅದು ಬದನೆಕಾಯಿ ತೊಗೊಂಡೈತಿ, ಕ್ಯಾರೆಟ್ಸು ಇದು ಹೈಬ್ರಿಡ್ ಅದಾವ್ರಿ ಅವು, ಮತ್ತು ಜವಾರಿ ಕ್ಯಾರೆಟನ್ನು ತೊಗೊಂಡೈತಿ. ಈ ಥರ ಕ್ಯಾರೆಟನ್ನು ನಾ ಹೆಂಗೆ ಇದನ್ನು ಕಟ್ ಮಾಡಿ ಇಟ್ಕೊಳ್ದು ಎಲ್ಲ ಅದಕ್ಕೆ ಏನು ವ್ಯಾಲ್ಯೂ ಐತಿ ಅಂತ ಹೇಳ್ತೀನಿ ನೋಡಿರಿ. ಇದಕ್ಕೆ ಈಗ ಈ ಜವಾರಿ ಗಜ್ರಿಗೆ ಭಾಳ ಒಳ್ಳೇದ್ರಿ ಇದು ಹೆಲ್ತಿಗೆ. ಅದನ್ನು ತೊಗೊಂಡೈತಿ, ಕ್ಯಾರೆಟನ್ನು ತೊಗೊಂಡೈತಿ. ಅದಕ್ಕೆ ಇದೆಲ್ಲ ಹೆಂಗೆ ಕಟ್ ಮಾಡಬೇಕು, ಇದರಿಂದ ಏನು ಉಪಯೋಗ ಅದಾವೆ ಎಲ್ಲ ಹೇಳ್ತೀನಿ ನಾನು. ಈಗ ಇದು ಊಟದಲ್ಲಿ ತಿನ್ನೋಕೆ ಅಂಥೇಳಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಳಕ್ತೈತ್ರಿ. ಇವೆಲ್ಲ ತಿನ್ನೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೆಯದು. ಅದಕ್ಕೆ ನಾ ಏನೇನು ತೊಗೊಂಡೀನಿ ಎಲ್ಲ ತೋರ್ಸಾಕತ್ತೀನಿ. ಈಗ ನಾನು ಕ್ಯಾರೆಟ್, ಇದು ವಿಟಮಿನ್ ಎ ಮತ್ತು ಕೆ ಇರ್ತೈತಿ ಅದರಲ್ಲಿ. ಅದು ಕಣ್ಣಿನ ಆರೋಗ್ಯಕ್ಕೆ ಕ್ಯಾರೆಟ್ ಭಾಳ ಹೆಲ್ಪ್ ಮಾಡ್ತೈತಿ, ಮತ್ತು ಸ್ಕಿನ್ಗೂ ಅಷ್ಟೇ ಹೆಲ್ಪ್ ಮಾಡ್ತೈತಿ ಕ್ಯಾರೆಟ್ ತಿನ್ನೋದ್ರಿಂದ. ಇದು ಮತ್ತು ಅದು ಮೂಲಂಗಿ ತೊಗೊಂಡೈತಿ, ಅದ್ರೊಳಗೆ ಕ್ಯಾಲ್ಸಿಯಂ ಹೆಚ್ಚಿರ್ತೈತಿ, ಪೊಟ್ಯಾಷಿಯಮ್ ಇರ್ತೈತಿ, ಮತ್ತು ಸ್ಕಿನ್ನಿಗೆ ಅದೂ ಕೂಡ ಸ್ಕಿನ್ನಿಗೆ ಭಾಳ ಒಳ್ಳೆಯದು. ಅದು ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಮಾಡ್ತೈತೆ ಅದು ಮೂಲಂಗಿ. ತಪ್ಪಲೂ ಅಷ್ಟೆ. ಈಗ ಈರುಳ್ಳಿ ಅಂತೂ ಹಾರ್ಟ್ ಇದ್ದವ್ರಿಗೆ ಅದು ಭಾಳ ತಿಂದರೆ ಒಳ್ಳೇದತ್ರಿ. ಅದು ಈರುಳ್ಳಿಗೆ ಅದು ಪ್ರಾಬ್ಲಮ್ ಕಡಿಮೆ ಆಗ್ತೈತೆ. ಅದಕ್ಕೆ ಇವನು ಆದರೂ ಕಟ್ ಮಾಡಿ ಇಟ್ಕೊಳಕ್ತಾನೆ. ನಾ ಎಲ್ಲನೂ ಇವೆಲ್ಲ ವಿಟಮಿನ್ ಇರೋದ್ರಿಂದ ತಿಂದರೆ ಭಾಳ ಒಳ್ಳೇದತ್ತೇಳಿ ಯಾವ್ದು ಇರ್ತೈತೆ ಅದನ್ನೆಲ್ಲ ನಾನು ಊಟದಲ್ಲಿ ದಿನ ಆದರೂ ಕಟ್ ಮಾಡಿರ್ತಿರ್ತೀನಿ. ಈಗ ನಾ ಎಲ್ಲ ಇದು ವೆಜಿಟೇಬಲ್ಸ್ ತಂದಿದ್ರಿಂದ ಎಲ್ಲನೂ ಕಟ್ ಮಾಡಿ ಹೆಂಗಿರ್ತಾವೋ ಅದರಿಂದ ಏನಂತೇಳಿ ತೋರ್ಸಾಕತ್ತೀನಿ. ಈಗ ನಾವು ಸೌತೆಕಾಯಿಯನ್ನು ತೊಗೊಂಡೈತಿ. ಸೌತೆಕಾಯಿ ಅಂತೂ ನೀರಿನ ಅಂಶ ಹೆಚ್ಚಿರ್ತೈತಿ. ಇದ್ರೊಳಗೆ ನೀರಿನ ಪ್ರಮಾಣ ಹೆಚ್ಚಿರೋದ್ರಿಂದ ದೇಹದಲ್ಲಿ ಉಷ್ಣಾಂಶವನ್ನು ಕಡಿಮೆ ಮಾಡ್ತೈತಿ. ಇದು ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಐತಿ. ಇದರೊಳಗೆ 96% ಇದು ನೀರಿನ ಅಂಶ ಇರ್ತೈತಿ. ಇದು ಎಲ್ಲ ತರಕಾರಿಗಿಂತಲೂ ಹಣ್ಣಿಗಿಂತಲೂ ಇದಕ್ಕೆ ನೀರಿನ ಅಂಶ ಹೆಚ್ಚಿರ್ತೈತಿ ಸೌತೆಕಾಯಿಯೊಳಗೆ. ಅದನ್ನು ತಿಂದ್ರೆ ಭಾಳ ಒಳ್ಳೇದು ಹೆಲ್ತಿಗೆ. ಚರ್ಮಕ್ಕಾಗಲಿ, ಈ ಪಚನ ಕ್ರಿಯೆಗಾಗಲಿ ಎಲ್ಲಕ್ಕೂ ಸೌತೆಕಾಯಿ ಭಾಳ ನಂಬರ್ 1 ಐತಿ. ಅದಕ್ಕೆ ಇದರಲ್ಲಿ ವಿಟಮಿನ್ ಎ, ಬಿ ಮತ್ತು ಸಿ ಮತ್ತು ಕೆ ಇರ್ತೈತಿ. ಆಮೇಲೆ ಈರುಳ್ಳಿ ಅಂತೂ ಈ ಸ್ಕಿನ್ನಿಗೂ ಒಳ್ಳೆಯದು, ಈ ಹೆಲ್ತ್ ಅಂದ್ರೆ ಹಾರ್ಟಿಗೆ ಭಾಳ ಇದು ಈರುಳ್ಳಿ ಆಗಲಿ. ಇನ್ನು ನಾನು ಗೋವಾ ಇದು ತೊಗೊಂಡೈತಿ, ಪೇರು ಹಣ್ಣು ತೊಗೊಂಡೇನೆ. ಪೇರು ಥರಲ್ರಿ, ಗೋವಾ ಥರ. ಇದರಲ್ಲಿ ಕೂಡ ವಿಟಮಿನ್ ಎ, B6 ಇರ್ತೈತಿ, B3 ಇರೋದ್ರಿಂದ ಇದು ಹೆಲ್ತಿಗೆ ಭಾಳ ಒಳ್ಳೆಯದು. ಕಣ್ಣಿಗೆ ಮತ್ತು ಬ್ರೈನ್ ಫಂಕ್ಷನನ್ನು ಸರಿ ಮಾಡ್ತೈತ್ರಿ ಪೇರು ಹಣ್ಣು. ಅದಕ್ಕೆ ಇದು ಮಕ್ಕಳಿಗಾಗ್ಲಿನೂ ಕೊಟ್ರೂ ಭಾಳ ಹೆಲ್ಪ್ಫುಲ್ ಐತಿ. ಅದಕ್ಕೆ ನಾ ಎಲ್ಲ ಥರ ಕಟ್ ಮಾಡಿ ಇಡೋದ್ರಿಂದ ನಾನು ಈಗ ಬೀಟ್ರೂಟ್ ತೊಗೊಂಡೈತಿ. ಬೀಟ್ರೂಟ್ ಆಗಲಿ ಇದರಲ್ಲೂ ವಿಟಮಿನ್ ಸಿ ಮತ್ತು ಎ, ಬಿ, ಇದರಿಂದ ಬೀಟ್ರೂಟಿಂದ ಬ್ಲಡ್ ಹೆಚ್ಚಾಗ್ತತ್ರಿ. ಅದು ಬ್ಲಡ್ ಹೆಚ್ಚಾಗಕ್ಕೆ ಹೆಲ್ಪ್ ಮಾಡ್ತೈತಿ. ಮತ್ತು ಈಗ ಟೊಮೆಟೊ ತೊಗೊಂಡೈತಿ. ಟೊಮೆಟೊನೂ ಭಾಳ ಸ್ಕಿನ್ನಿಗಾಗಲಿ ಕಣ್ಣಿಗಾಗಲಿ ಎಲ್ಲಕ್ಕೂ ಒಳ್ಳೇದೈತ್ರಿ. ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಇರ್ತೈತ್ರಿ. ಚರ್ಮಕ್ಕೂ ಅಷ್ಟೇ ಒಳ್ಳೆಯದು. ಈಗ ಬದನೆಕಾಯಿ ತೊಗೊಂಡೈತಿ. ಬದನೆಕಾಯಿನೂ ಆಗಲಿ ಹೆಲ್ತಿಗೆ ಭಾಳ ಒಳ್ಳೇದ್ರಿ. ಇದಾಗ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತೈತಿ. ಇದು ನೋಡಿರಿ, ಮೂಲಂಗಿ ಎಲ್ಲ ಮ್ಯಾಲಿಂದೆಲ್ಲ ಕಟ್ ಮಾಡ್ಕೊಂಡು ನಾ ಈ ಥರ ಎಲ್ಲ ಹೋಳುಗಳನ್ನಾಗೆ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಳಕ್ತೀನಿ. ಇವೆಲ್ಲ ತಿನ್ನೋಕೆ ಅನುಕೂಲ ಆಗ್ತೈತಿ. ಈ ರೊಟ್ಟಿ ಒಳಗಾಗಲಿ ಅಥವಾ ಸಲಾಡ್ ಮಾಡೋದಾಗಲಿ ಈ ಥರ ಎಲ್ಲ ಕಟ್ ಮಾಡ್ಕೋತಾರೋ. ಈಗ ನಾನು ಎಲ್ಲ ಊಟದಲ್ಲಿ ತಿನ್ನೋಕೆ ಈ ಥರ ಕಟ್ ಮಾಡಿಡಾಕ್ತಾನೆ, ಎಲ್ಲ ಹೆಲ್ದಿ ಫುಡ್ ಅಂಥೇಳಿ. ನೀವು ಏನಾದರೂ ಇದ್ದರೆ ಹಿಂಗೆಲ್ಲ ಕಟ್ ಮಾಡಿಕೊಂಡು ತಿಂದ್ರೆ ಹೆಲ್ತಿಗೂ ಭಾಳ ಒಳ್ಳೇದ್ರಿ. ಆರೋಗ್ಯಕ್ಕೂ ಇದು ಅನ್ನಿಸ್ತತಿ, ತಿನ್ನೋಕ್ಕೂ ಟೇಸ್ಟೂ ಬರ್ತೈತಿ ಊಟ. ಅದಕ್ಕಂಥೇಳಿ ನಾ ಮಾಡಾಕ್ತೀನಿ. ಇದೆಲ್ಲ ಮೆಂತ್ಯ ಸೊಪ್ಪಂತೂ ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಎ ಮತ್ತು ಸಿ, ಕೆ ಎಲ್ಲ ಕ್ಯಾಲ್ಸಿಯಂ ಹೆಚ್ಚೈತಿ ಇದ್ರೊಳಗೆ, ಸೊಪ್ಪಿನೊಳಗೆ. ಅದಕ್ಕೆ ಇವೆಲ್ಲ ಮಾಡಿ